ನೀವು 11,000 ಕೋಟಿ ಬಿಡುಗಡೆ ಮಾಡಿದ್ರಿ ಸ್ವಾಮಿ ಬಜೆಟಲ್ಲಿ ಆಹಾರ ಇಲಾಖೆಗೆ. ಆ ದುಡ್ಡು ಏನಾಯಿತು? ಯಾತಕ್ಕೆ ಉಪಯೋಗಿಸ್ತಾ ಇದ್ರಿ? ಈಗಂತೂ ₹1 ಖರ್ಚು ಮಾಡ್ತಾ ಇಲ್ಲ ನಾನು. ಯಾಕೆ ಅಂದರೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಅಕ್ಕಿನ, ಅದರಲ್ಲಿ 2 kg ರಾಗಿ ಕೊಡ್ತಾರೆ, ಅದೆಲ್ಲ ಗಬ್ಬು ವಾಸನೆ ಬಂದಿದೆ. ಆ ರಾಗಿನ ಕಾಡ್ದಾರ ತಿನ್ನಿಸ್ತಾ ಇದ್ದೀರಿ ನೀವು ಏನು ಕೊಡದೆ ಇದ್ಮೇಲೆ ನಿಮ್ದು ಹೋಲ್ಡಿಂಗ್ ಏನಿರ್ತದೆ? ಆಹಾರ ಇಲಾಖೆ ಹೋಲ್ಡಿಂಗ್ ಏನಿರ್ತದೆ ನಿಮಗೆ? ಕೊಡಿ. ನೀವು ಅಕ್ಕಿ ಪರ್ಚೇಸ್ ಮಾಡೋಕ್ಕಾಗಲ್ವಾ? ಇಲ್ಲ ರಾಜಕೀಯದ ದ್ವೇಷ ಆಯ್ತಾ ನಿಮಗೆ? ಕೇಂದ್ರದವ್ರು ಕೊಟ್ಟರೆ ನಾವು ಹಂಚಿದ್ರೆ ನಾವು ಏನಾದ್ರು ವೀಕ್ ಆಗ್ಬಿಡ್ತೀವಿ ಅಂತ ಏನಾದ್ರು ದ್ವೇಷ ಇದ್ದರೆ ನೀವೇ ಪರ್ಚೇಸ್ ಮಾಡಿ. ಅವ್ರು 5 kg ಕೊಡ್ತಾರಲ್ಲ, ಅದ್ರ ಜೊತೆಗೆ ಬೇಳೆ ಕೊಡಿ, ಸಕ್ಕರೆ ಕೊಡಿ, ಉಪ್ಪು ಕೊಡಿ, ಅಡುಗೆ ಆಯಿಲ್ ಕೊಡಿ. ₹170 ಏನು ಬರ್ತದೆ ಅದು ಕೊಡಿ ಸ್ವಾಮಿ. ನೀವು ಚುನಾವಣೆ ಟೈಮ್ನಲ್ಲಿ ಘೋಷಣೆ ಮಾಡಿ 10 kg ಅಕ್ಕಿ ಜೊತೆ ಎಲ್ಲ ಪದಾರ್ಥನೂ ಕೊಡ್ತೀವಿ ಅಂತ ಅಂದು ಹಿಂದೆ ಕೊಟ್ಟಿದ್ದೀರಿ. 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಆ ಭರವಸೆ ಇಟ್ಟು ಓಟ್ ಹಾಕಿದ್ರೆ ಅಷ್ಟೇ ವಿನ ನೀವು 5 ಯೋಜನೆಗಳಿಂದ ಯಾವುದು ನೀವು ಗೆದ್ದಿಲ್ಲ. ಗೆದ್ದಿರೋದೇ ಅನ್ನಭಾಗ್ಯ ಯೋಜನೆ ಕೊಡ್ತೀನಿ ಅಂತ ಅನ್ನೋದು ದೃಷ್ಟಿಯಿಂದ ಜನ ನಂಬಿ ನಿಮ್ಗೆ ಓಟ್ ಹಾಕಿದ್ದಾರೆ. ನಾವೇನಾರ ಕೇಳಕ್ಕೆ ಹೋದ್ರೆ ನೀವು ಜನ ಕೇಳಲಿ, ಕಾಡ್ದಾರ ಕೇಳಲಿ, ಅವ್ರು ಕೇಳಲಿ. ನೀವು ಯಾಕೆ ಕೇಳ್ತೀರಿ? ತಿಂಗಳೆಲ್ಲ ಬಾಗಿಲು ತೆಗೀರಿ ಅಂತೀರಿ, ಕೊಡೋದು 5 kg ಅಕ್ಕಿಗೆ ತಿಂಗಳೆಲ್ಲ ಏನು ಮಾಡ್ಬೇಕಂತೀವರು? ಈ ದೇಶದಲ್ಲಿ ಮಾಹಿತಿ ತೆಗೆಸಿ ವಿತರಣೆಯಲ್ಲಿ ಯಾವ ರಾಜ್ಯ ಮುಂದಿದೆ ಅಂತ, ಅದು ಕರ್ನಾಟಕ ರಾಜ್ಯ ಮುಂದೆ ಇರೋದು. ಇರ್ಬೋದು ಒಂದು 5% 10% ವ್ಯತ್ಯಾಸ ಇರ್ಬೋದು. ಅದು ಏನಾರ ವ್ಯತ್ಯಾಸ ಆಗಿದರೆ ರಾಜಕಾರಣಿಗಳಿಂದ, ಇಲಾಖೆ ಅಧಿಕಾರಿಗಳಿಂದ. ಅದು ಸರಿಪಡಿಸಿ. ನೀವು ಇಲಾಖೆಯಲ್ಲಿಲ್ವಾ? ಕಾರ್ಡ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರೆ ಜನ ಕೊಡದೇ ಇದ್ರು ಸಾಕು ನಮಗೆ ಕೊಡಿ ಅಂತ ಅಧಿಕಾರಿಗಳ ಬಹಿರಂಗ ಪಡಿಸ್ತೀವಿ ಮುಂದೆ. ಅದೇ ಮಾರಿ ಹಬ್ಬ ಅವ್ರಿಗೆ ಕೊಡೋ ಅಕ್ಕಿನ ಕರೆಕ್ಟಾಗಿ ಜನ ಕೊಡಿಸಿ. ನಮ್ಮ ಕಮಿಷನ್ 6 ತಿಂಗಳಾಗಿದೆ, ಬಂದಿಲ್ಲ. ಇದೇ ಸಿದ್ದರಾಮಯ್ಯನವರು EKYC ಮಾಡಿಸೋದು 7 ವರ್ಷ ಆಗಿದೆ, ಆ ದುಡ್ಡು ಬಂದಿಲ್ಲ. ಅದು ಕೇಳಕ್ಕೆ ಹೋದರೆ ಈ ರಾಜಕೀಯದ ಒತ್ತಡದಿಂದ ಅವ್ರಿಗೆ ಯಾವ್ಯಾವ ಬೆದೆ ಎತ್ಕೊಂಡಿದ್ದೋ ಗೊತ್ತಿಲ್ಲ. ನಮ್ಮ ಮಾಲೀಕರನ್ನ ಕೇವಲ ಕಾಣೋದು ಜನ ಕೇಳಲಿ, ನೀವ್ಯಾರು ಕೇಳೋಕ್ಕೆ, ಇವೆಲ್ಲ ಪ್ರಶ್ನೆ ಅಲ್ಲ. ನಾವು ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರೆ. ಇಡೀ ರಾಜ್ಯದ ಎಲ್ಲ 4,50,00,000 ಏನು ಕೊಡ್ತಾರೆ ಅದು ಕೊಡಲಿ, ನಾವು ಇದೇ ಕೊಡಿ ಅಂತ ಹೇಳಲ್ಲ. ನೀವು ಈ ₹170 ಕೊಡೋದು ನಿಲ್ಲಿಸಿ ಸ್ವಾಮಿ. ಯಾಕೆ ಕೊಡ್ತೀರಿ? ಅವ್ರ ಕುಟುಂಬನೇ ಹಾಳಾಗ್ತವೆ. ಅದು ಕೊಟ್ಟು ₹170 ದುಡ್ಡಿಂದ ಹಸಿವು ಮುಗಿಯಲ್ಲ. ದೇಶದ ಕಾನೂನಿದೆ, ಹಸಿವಿನಿಂದ ಸಾಯಬಾರ್ದು. ಅದಕ್ಕೋಸ್ಕರ ನೀವು ಆಹಾರ ಪದಾರ್ಥ ಕೊಡಿ ಅಂದರೆ ನೀವು ದುಡ್ಡು ಕೊಟ್ಬಿಟ್ಟು ಅವ್ರು ಬೇರೆ ಬೇರೆ ಅವ್ಯವಹಾರಕ್ಕೆ ಬಳಸ್ಕೊಳ್ಳೋದಕ್ಕಲ್ಲ. ಅದರಿಂದ ದಯಮಾಡಿ ನಾವೇನು ಕೇಳಲ್ಲ. ಪಕ್ಕದ ರಾಜ್ಯದಲ್ಲಿ ಕೊಡ್ತಾರೆ. ಕೇರಳದಲ್ಲಿ ಎಷ್ಟು ಕೊಡ್ತಾರೆ? ಎಷ್ಟು ಆಹಾರ ಪದಾರ್ಥ ಕೊಡ್ತಾ ಇದ್ದಾರೆ? ತಮಿಳ್ನಾಡಿನಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ? ತೆಲಂಗಾಣದಲ್ಲಿ ಎಷ್ಟು ಕೊಡ್ತಾವ್ರೆ? ಮಹಾರಾಷ್ಟ್ರದಲ್ಲಿ ₹2 ಅಕ್ಕಿ ಕೊಡ್ತಾವ್ರೆ APL ಕಾರ್ಡ್ಗೆ 15 kg. ಕರ್ನಾಟಕದಲ್ಲಿ APL ಅನ್ನೋದೇ ಮುಳುಗಿಸ್ಬಿಟ್ಟಿದ್ದೀರಿ ನೀವು. ಕೇಂದ್ರ ಕೊಡೋ 5 kg ಬಿಟ್ಟರೆ ಒಂದೇ ಒಂದು ನಯ ಪೈಸದ ಕೆಲಸ ನೀವು ಮಾಡ್ತಾ ಇಲ್ಲ. ಅದನ್ನು ಉಸ್ತುವಾರಿ ಮಾಡೋಕ್ಕೆ ಅದು ಸಮಿತಿಗಳು, ಉಸ್ತುವಾರಿ ಸಮಿತಿಗಳು. ಅವರು ಹೋಗಿ ಮನೆದಾಗ ಹೋಗಿ ಅಂಗಡಿ ತಕ್ಕ ಹೋಗಿ ಮಾಮೂಲಿ ಇವು ಬೇಕಾ ಕೊಡಿ, ಸಾಕಷ್ಟು ಅಲಾಟ್ಮೆಂಟ್ ಕೊಡಿ, ಜನದ ವಿಶ್ವಾಸ ಗಳಿಸಿ. ಜನನ ನಿಮ್ಮ ಮಾತು ಮೇಲೆ ಭರವಸೆ ಇಟ್ಟು ಗೆಲ್ಲಿಸಿದ್ದಾರೆ. ಅವರಿಗೆ ಗೌರವ ಕೊಟ್ಟು ಅವ್ರು ಬೇಕಾದಂಥ ಆಹಾರ ಪದಾರ್ಥನ ಕೊಡಿ. ಈ ದುಡ್ಡು ಕೊಡೋದ ಜನ ಯಾರೂ ಒಪ್ತಾ ಇಲ್ಲ. 95% ಸಮೀಕ್ಷೆ ಮಾಡಿದಾಗಲೂ ಸುಧಾ ನಮ್ಗೆ ಹಣ ಬೇಕಾಗಿಲ್ಲ, ಅಕ್ಕಿ ಜೊತೆ ದಿನನಿತ್ಯ ಬೆಳಕೆ ಬೇಕಾದಂಥ ಆಹಾರ ಪದಾರ್ಥನ ಕೊಡಿ ಅಂತ ಸಮೀಕ್ಷೆ ನೀವು ವರದಿನೂ ಕೊಟ್ಟಾದ್ಮೇಲೆ ಸುಧಾ ನೀವು ಯಾಕೆ ಆಹಾರ ಇಲಾಖೆ ಕಂಡ್ರೆ ಇಷ್ಟೊಂದು ಅಸಡ್ಡೆ ಮಾಡ್ತೀರಿ? ನೀವು ಯಾವ ಇಲಾಖೆಗೆ ಏನಾರ ಕೊಟ್ಕೊಳ್ಳಿ, ನಮಗೆ ಸಮಾಧಾನ ಇಲ್ಲ. ಮನುಷ್ಯನಿಗೆ ಹಸಿವು ನೀಗಿಸೋದೇ ಒಂದು ದೊಡ್ಡ ದೇವರು ಕೊಟ್ಟ ಪುಣ್ಯ ಅದು. ಅದರಿಂದ ದಯಮಾಡಿ ನೀವು ಮಾಡಿ. ಇಲ್ಲ ಅಂದರೆ 1ನೇ ತಾರೀಕು ಸಭೆ ಕರೆದಿದ್ದೀವಿ. ಇಡೀ ರಾಜ್ಯದ ಎಲ್ಲ ತಾಲೂಕಿಂದ 10 ಜನ ಕರೆದಿದ್ದೀವಿ ನಾವು. ಅವತ್ತೇನು ನೀವೇನಾರ ಸರಿ ಹೋಗಿಲ್ಲ ಅಂದರೆ, ನಮಗೆ EKYC ದುಡ್ಡು ಬಿಡುಗಡೆ ಮಾಡಲಿಲ್ಲ ಅಂದರೆ, ಕಮಿಷನ್ ಬಿಡುಗಡೆ ಮಾಡಲಿಲ್ಲ ಅಂದರೆ 2024ರಲ್ಲಿ ಈ ವರ್ಷದಲ್ಲಿ 4 ತಿಂಗಳು ಕಮಿಷನ್ ಬಂದಿಲ್ಲ. ಮಾರ್ಚಿದು ಬಂದಿಲ್ಲ, ಜುಲೈದು ಬಂದಿಲ್ಲ, ಆಗಸ್ಟ್ ಬಂದಿಲ್ಲ, ಸೆಪ್ಟೆಂಬರ್ ಬಂದಿಲ್ಲ. ಏನು ಮಾಡ್ಬೇಕು ನಾವು? ಅಧಿಕಾರಿಗಳ ಮೇಲೆ ಒತ್ತಡ ತರ್ತೀರಿ ನೀವು. ಅಧಿಕಾರಿಗಳು 6 ತಿಂಗಳು ಸಂಬಳ ಬಿಟ್ಟವ್ರ? ಅವ್ರು ಬಿಟ್ಬಿಟ್ಟು ಬರಲಿ, ಪ್ರಮಾಣ ಮಾಡಲೇಬೇಕಾದ್ರೆ ನಾವು ಕಮಿಷನ್ನೇ ಕೇಳಲ್ಲ. 6 ತಿಂಗಳು ಕಮಿಷನ್ ಬರಲ್ಲ ಅಂತಂದರೆ ಕೆಲವು ಅಧಿಕಾರಿಗಳು ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದು ಅಂಗಡಿಯವರಿಗೆ ಎದುರಿಸ್ರಿ. ಏನಿದೆ